ಮನೆಗೆ ಬಂದೀನಿ. ಹ್ಞೂ ಸೊಸೆ ಅದಾಳೆ. ಯಾವ ಊರು? ನಮ್ಮ ದುರ್ಗಿ. ಹ್ಞೂ 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 ಅಲ್ಲಿಂದ ಎಷ್ಟು ರೂಪಾಯಿನ ಕುಡಿತಿ ಈಗ? ಎಷ್ಟು ರೂಪಾಯಿನ ಕುಡಿತೀಯ? ಎಷ್ಟು ಐತವ ಅದು? ಎಷ್ಟು ರೂಪಾಯಿ ಯಾವಾಗಲೂ ಕುಡಿತೀಯಲ್ಲ, ಒಂದು ಎಷ್ಟು ರೂಪಾಯಿನ ಕುಡಿತೀಯಾ? ಅಲ್ಲಿ ನಮ್ಮೂರಾಗೆ 70 ರೂಪಾಯಿ ಮಾಡಿದೆ. ಹ್ಞೂ 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 ಇವತ್ತು ಅದೆಷ್ಟವ? ಹಾಂ ಎಷ್ಟು ನನಗೆ ಹೆಂಗೆ ಗೊತ್ತು? ನೀನು ಕುಡಿಯೋದು ಎಷ್ಟು ಅಂತ ನಂಗೆ ಕೇಳಿದ್ರೆ ನನಗೆ ಹೆಂಗೆ ಗೊತ್ತಮ್ಮ? ಸರಿ, ಪಕ್ಕದ ಅಂಗಡಿ. ಹಾಂ ಪಕ್ಕದ ಅಂಗಡಿ. ಯಾವ್ದು ಕುಡಿತೀಯ? ಯಾವ್ದು ಕುಡಿಯೋದು ನೀನು? ಅದೆಂಥದ್ದು ಪಾಕೆಟ್ನಾಗ ಪ್ಯಾಕೆಟು ಎಷ್ಟು ರೂಪಾಯಿ ಪ್ಯಾಕೆಟು? 65. 65? ಹ್ಞೂ ಹ್ಞೂ ಒಂದು ಪ್ಯಾಕೆಟ್ ಕುಡಿತೀಯ? 2 ಪ್ಯಾಕೆಟು? ಒಂದೇ ಸಾಕು. ಒಂದೇ ಸಾಕು. ಹ್ಞೂ ಕುಡ್ದು ಈಗ ಮತ್ತೆ ಓಲಾಡಲ್ವೇ? ಇಲ್ಲ ಇಲ್ಲ, ಮತ್ತೆ ಸೀದಾ ಮನೆ ತಗೊಂಡು ಸೀದಾ ಮನೆ ತಗೊಂಡು ಹೋಗ್ತೀಯ? ಹ್ಞೂ ಹ್ಞೂ ಮನೆ ಕುಡಿತೀಯ? ಕುಡಿದು ಉಂಡು ಮಂಕೆಂತೀಯ? ನಿಮ್ಮ ಮನೆಗೆ ಯಾರು ಏನೋ ಅನ್ನಲ್ಲೇ? ಇಲ್ಲ. ಓ ಸರಿಯಾದ ಅಜ್ಜಿ ಆದೆ ನೀನು. ಈಗ ಎಣ್ಣೆ ಅಂಗಡಿ ಹುಡುಕ್ತಾ ಇದ್ದೀನಿ ನೀನು ಒಟ್ಟಿಗೆ. ಹ್ಞೂ ನೋಡಿ ಮುಂದೆ ಕೇಳಿ ಎಲ್ಲರೂ ಇರ್ಬೇಕನು. ಅಲ್ಲ ಕಣಮ್ಮ, ಹೆಂಗಸ್ರೆಲ್ಲ ಕುಡಿಯಕತ್ತೀರಿ, ಗಂಡಸ್ರು ಏನು ಮಾಡ್ತಾರಮ್ಮ? ಹಾಂ ಹಾಂ ಸಾಯ ಮುಖ ಅಂದರೆ ಯಾಕೆ ಕುಡಿತೀರ? ಅದನ್ನ ಹಣ್ಣು ಹಂಪ್ಲು ತಿನ್ಬೇಕಲ್ಲ. ನೋಡ್ರಿ ಸ್ನೇಹಿತರೆ, ಅಜ್ಜಿ ಕುಡಿ ಅಂಗಡಿ ನಮ್ಮ ಅಂಗಡಿ ಕೇಳ್ಕೊಂಬಂದೈತೆ ನೋಡ್ರಿ. ನೋಡ್ರಿ ಅಜ್ಜಿ ವಯಸ್ಸಾಗಿದೆ, ಕುಡಿ ಅಂಗಡಿ ಕೇಳ್ಕೆ ಬಂದೈತೆ ಅಜ್ಜಿ. ಏನು ಹೇಳ್ತೀರಾ ಇಂಥ ಜನಗಳಿಗೆ ಸ್ನೇಹಿತರೆ? ನಾನು ಮುಂದೆ ಐತಿ ಹೋಗಜ್ಜಿ ಅಂತಂದು ಕಳಿಸಿದೆ ಅತ್ಲಾಗೆ. ಹೆಂಗಸರೆಲ್ಲ ಕುಡಿಯೋದಕ್ಕೆ ಸ್ನೇಹಿತರೆ ಎಣ್ಣೆ ರೇಟ್ ಜಾಸ್ತಿ ಆಗಿರೋದು.